ನಾನು ಆಳವಾದ ಖಿನ್ನತೆಯನ್ನು ಅನುಭವಿಸುತ್ತಿದ್ದೇನೆ. ಈ ಪರಿಸ್ಥಿತಿಗಳು ಆಗಿಂದಾಗ ನನ್ನಲ್ಲಿ ಬರುತ್ತದೆ ಮತ್ತು ಹಲವಾರು ದಿನಗಳವರೆಗೂ ಇರುತ್ತದೆ. ದೆವ್ವವು ನನ್ನ ದೇಹವನ್ನು ಪ್ರವೇಶಿಸಲು ಪ್ರಯತ್ನಿಸುತ್ತಿದೆ ಎಂದು ನಾನು ಅಂದುಕೊಳ್ಳುತ್ತಿದ್ದೇನೆ. ನಾವು ಒಂದೇ ಬಾರಿ ಕನ್ಕ್ಲೂಷನ್ಗೆ ರೀಚ್ ಆಗೋದಕ್ಕೆ ಆಗೋದಿಲ್ಲ. ಈ ರೀತಿಯಾದಂಥ ಸನ್ನಿವೇಶದಲ್ಲಿ ಒಂದು ಕಡೆ ದೆವ್ವ ಅನ್ನುವಂಥದ್ದು ಅದೊಂದು ರೀತಿಯಲ್ಲಿ ನಾವು ಕೂಲಂಕುಷವಾಗಿ ಒಂದೊಂದೇ ನಾವು ಕೇಸನ್ನು ನೋಡಬೇಕು. ಇಲ್ಲಿ ಕೇಳ್ತಿರುವಂಥ ಒಬ್ಬ ವೀಕ್ಷಕರು ಆ ಖಿನ್ನತೆ ಯಾಕೆ ಬಂದಿದೆ ಅಂದರೆ, ಇವಾಗ ಸದ್ಯಕ್ಕೆ ಆ ದೆವ್ವ ಹಿಡಿದಿದೆ ಅನ್ನುವಂಥದ್ದನ್ನು ನಾವು ಬದಿಗಿಟ್ಟು ಆ ಖಿನ್ನತೆ ಏನಕ್ಕೆ ಬಂದಿದೆ, ಅದರ ಮೂಲ ಕಾರಣ ಏನು, ದ ರೂಟ್ ಕಾಸ್ ಎಂಬುದಾಗಿ ಹೇಳ್ತೇವಲ್ಲ, ಆ ರೂಟ್ ಕಾಸ್ಗೆ ಮೂಲ ಕಾರಣಕ್ಕೆ ಹೋಗಿ ನಾವು ಅಲ್ಲೇ ಪರಿಹರಿಸುವುದಕ್ಕೆ ಸಾಧ್ಯವಿದೆಯಾ ಅನ್ನುವಂಥದ್ದನ್ನು ನಾವು ಮೊದಲನೇದಾಗಿ ನೋಡಿಕೊಳ್ಳಬೇಕು. ಸರಿಯಾ? ಸೊ ಸದ್ಯಕ್ಕೆ ನಾವು ಅದನ್ನು ಫಸ್ಟ್ ಮಾಡುವಂಥದ್ದಾಗಿರಬೇಕು. ಈ ಸಮಯದಲ್ಲಿ ನಾವೇನು ಮಾಡಬೇಕು, ಎಷ್ಟೊಂದು ಬಾರಿ ನಮಗೆ ಈ ಥರ ಖಿನ್ನತೆ ಬಂದಾಗ ಮೆಡಿಕಲ್ ಹೆಲ್ಪ್ 100% ಬೇಕಾಗತ್ತೆ. ಆಯಿತಾ? ಸೊ ಮೆಡಿಕಲ್ ಹೆಲ್ಪ್ ಇಲ್ಲದೆ ಹೋಗಿರುವಂಥ ಅಂದರೆ ಮೆಡಿಕಲ್ಗೆ ಸಂಬಂಧ ಪಡದೇ ಇರುವಂತಹ ಯಾವುದಾದ್ರೂ ಕಾರಣಗಳಿದ್ದರೆ ನಿಮಗೆ ಯಾರಾದರೂ ನಂಬಿಗಸ್ತನಾಗಿರುವಂಥ ಒಬ್ಬ ಸ್ನೇಹಿತನಿದ್ದಾನ ಅಥವಾ ಸ್ನೇಹಿತರಿದ್ದಾರಾ, ಅವರ ಹತ್ರ ನೀವು ಕನ್ಫೈಡ್ ಮಾಡಿ. ಯಾಕೆಂದರೆ ಈ ಸ್ನೇಹಿತೆ ನಿಮ್ಮ ಜೊತೆಯಲ್ಲಿ ನಿಲ್ಲುವಂಥವರಾಗಿರಬೇಕು. ಯಾವುದೇ ಸಮಯದಲ್ಲೂ ನಿಮ್ಮನ್ನು ಬಿಟ್ಟು ಹೋಗದೇ ಇರುವಂಥವರಾಗಿರಬೇಕು. ನೀವು ಹೇಳುವಂಥದ್ದನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿರಬೇಕು. ಅದೇ ರೀತಿಯಲ್ಲಿ ನಿಮಗೆ ಸಲಹೆಗಳನ್ನು ಕೊಡುವಂಥದ್ದು, ನಿಮ್ಮನ್ನು ತಿದ್ದುವಂಥದ್ದು ಅಥವಾ ನಿಮ್ಮ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಈ ರೀತಿಯಾದಂಥ ಜನರಾಗಿದ್ದರೆ ಅವರ ಬಳಿಯಲ್ಲಿ ನೀವು ಅದನ್ನು ಹಂಚಿಕೊಳ್ಳಿ. ಅದನ್ನು ಹಂಚಿಕೊಂಡು ಅವರು ನಿಮ್ಮನ್ನು ಆ ಒಂದು ಸಮಯದಲ್ಲಿ ಆ ಸಹಾಯ ಮಾಡುವುದಕ್ಕೆ ಅಂದರೆ ರೆಗ್ಯುಲರ್ ಆಗಿ ಪ್ರತಿ ಹಂತದಲ್ಲೂ ನಿಮ್ಮನ್ನು ಮುಂದೆ ನಡೆಸುವ ಹಾಗೆ, ಸರಿ ಇವಾಗ ನೀನು ಇಷ್ಟು ಮಾಡಿದೆ, ತಿರ್ಗಿ ನಾಳೆಗೆ ಇದನ್ನ ಮಾಡೋಣ, ನಾಳೆಗೆ ಇದನ್ನ ಮಾಡೋಣ ಅನ್ನುವಂಥ ಮಟ್ಟಿಗೆ ನಿಲ್ಲಬೇಕು. ಈಗ ಇದೆಲ್ಲ ಆಯಿತು, ಇದು ನನಗೇನು ಉಪಯೋಗ ಆಗ್ತಲ್ಲ ಅಥವಾ ಇದಕ್ಕಿಂತ ಬಹಳ ಗಂಭೀರವಾಗಿದೆ ಅನ್ನುವಾಗ ಆರಂಭದಲ್ಲೇ ನಾವು ಯಾರಾದರೂ ಪ್ರೊಫೆಷ್ನಲ್ ಡಾಕ್ಟರನ್ನು ಕಾಣುವಂಥದ್ದು ಬಹಳ ಬಹಳ ಮುಖ್ಯ. ನೀವು ಆಲ್ರೆಡಿ ಒಂದು ಸಂಚಿಕೆಯಲ್ಲಿ ಹೇಳಿದ್ದೀರಾ ಪ್ರೊಫೆಷನಲ್ ಹೆಲ್ಪ್ ತಗೊಂಡು. ಹೌದು. ಯಾಕಂದರೆ ನಾವು ಅನೇಕ ಬಾರಿ ದೈಹಿಕ ಸಮಸ್ಯೆಗಳಿಗೆ ನಾವು ಫಸ್ಟ್ ಡಾಕ್ಟರ್ ಹತ್ರ ಹೋಗ್ತೇವೆ. ತಲೆನೋವು ಬಂದರೆ, ಜ್ವರ ಬಂದರೆ ಡಾಕ್ಟರ್ ಹತ್ರ ಹೋಗ್ತೇವೆ. ಆದರೆ ಮಾನಸಿಕ ಸಮಸ್ಯೆಗಳಿಗೂ ಸಹ ಡಾಕ್ಟರ್ಗಳು ಅತ್ಯವಶ್ಯ. ಯಾಕಂದರೆ ಅವರು ಈ ರೀತಿಯಾದಂಥ ಅನೇಕ ಘಟನೆಗಳನ್ನು ನೋಡಿರ್ತಾರೆ. ಅದಕ್ಕೋಸ್ಕರನೇ ಅವರು ಟ್ರೈನಿಂಗನ್ನು ಹೊಂದಿರ್ತಾರೆ. ಆ್ಯಂಡ್ ದೇ ವಿಲ್ ನೋ ಬೆಟರ್ ದ್ಯಾನ್ ಅಸ್. ಅಂದರೆ ನಾರ್ಮಲ್ ಮನುಷ್ಯರು ಕೊಡುವಂಥ ಪರಿಹಾರಗಳಿಗಿಂತ ಅವರಿಗೆ ಇನ್ನೂ ಉತ್ತಮವಾಗಿ ಗೊತ್ತಿರ್ತದೆ. ಅದರಲ್ಲೂ ಒಂದು ಬಿಲೀವರ್ ಯಾರಾದರೂ ಹೌದು ಖಂಡಿತ